ನಮಸ್ತೆ. ಪಾಂಡವಪುರ ತಾಲೂಕು ಚಿನ್ಕುರ್ಲಿ ಹೋಬಳಿಯ ಶಾಖೆಯಿಂದ ರಾಮು ಅಂತ ನಾನು ಒಂದು ಸಮೀಕ್ಷೆಯನ್ನು ಮಾಡ್ತಾಯಿದ್ದೀನಿ. ಇದು ನಮ್ಮ ಚಿನ್ಕುರ್ಲಿ ಹೋಬಳಿಯ ಕುಂಬಾರಕೊಪ್ಪಲನ ಗ್ರಾಮದ ನಮ್ಮ ವನ್ನೇಗೌಡರವರ ತೋಟ. ಇಲ್ಲಿ ತೋಟಕ್ಕೆ ಬಂದು ನಾನು ಒಂದೂವರೆ ತಿಂಗಳಾಗಿದೆ. ಈ ತೋಟದಲ್ಲೇ ಸಮೀಕ್ಷೆ ಮಾಡಿ ಈ ತೋಟದಲ್ಲಿ ನಾನು ಒಂದು ರಿಸಲ್ಟ್ ತೆಗಿಬೇಕು ಅನ್ನೋದಕ್ಕೋಸ್ಕರ ನಾನು 1.5 ತಿಂಗಳಿಂದ ನಾನು ಸಮೀಕ್ಷೆಯನ್ನು ಮಾಡ್ತಾಯಿದ್ದೀನಿ. ನಮ್ಮ ಸಂಸ್ಥೆ ಬಂದುಬಿಟ್ಟು ಕರ್ನಾಟಕ ಸಾವಯವ ಕೃಷಿ ಯೋಜನೆ ಮಂಗಳೂರು ಸಂಸ್ಥೆ, ಮತ್ತು ನಮ್ಮನ್ನ ಚಿನ್ಕುರ್ಲಿ ಹೋಬಳಿಗೆ ಹಾಕಿದ್ದಾರೆ. ನಾವು ಇವತ್ತು ಕುಂಬಾರಕೊಪ್ಪಲು ವನ್ನೇಗೌಡರವ್ರ ತೋಟದಲ್ಲಿದ್ದೀವಿ. ಇವತ್ತು ನಾವು ಮಂಗಲ ಕಿಸಾನ್ ಅನ್ನೋ ಗೊಬ್ಬರನ, ಮಂಗಲ ಕಿಸಾನ್ ಸಮೃದ್ಧಿ ಅನ್ನೋ ಗೊಬ್ಬರನ ಇವರಿಗೆ ಕೊಟ್ಟು 1.5 ತಿಂಗಳಿಂದ ಗೊಬ್ಬರ ಕೊಟ್ಟು ಮತ್ತು ಎಲ್ಲ ಗಿಡಗಳಿಗೂ ಅಪ್ಲೈ ಮಾಡಿದ್ದೀವಿ. ಇವತ್ತು ಅಪ್ಲೈ ಮಾಡಿದ 1.5 ತಿಂಗಳಿಗೆ ರಿಸಲ್ಟನ್ನು ಕೂಡ ಕಂಡಿದ್ದಾರೆ. ಅಂದರೆ ರಿಸಲ್ಟ್ ಕಂಡಿದ್ದಾರೆ ಅಂತಂದರೆ ಹೆಂಗೆ ಅಂದರೆ, ಇವತ್ತು ಫಸ್ಟ್ ನಮ್ಮ ವಿಸಿಟ್ ಕೊಟ್ಟಾಗ ಗಿಡಗಳೆಲ್ಲ ಗೋಪುರ ಥರ ಹೋಗ್ತಾಯಿತ್ತು, ಗರಿಗಳೇ ಆಗಲಿ ಗಿಡ ಆಗಲಿ ಗೋಪುರ ಥರ ಹೋಗ್ತಾಯಿತ್ತು. ಇವತ್ತು 1.5 ತಿಂಗಳ ನಂತರ ನಾವು ಸಮೀಕ್ಷೆಗೆ ಮತ್ತೆ ಬಂದಾಗ ಇವತ್ತು ಗಿಡ ಎಲ್ಲ ಛತ್ರಿ ಥರ ಹರಡಿದೆ. ಮತ್ತು ಇವತ್ತು ನಾವು ಒಂದು ಗೊಬ್ಬರನ ನಾವು ಬಳಸಿದ ಮೇಲೆ ನಮ್ಮ ಗಿಡ ಆರೋಗ್ಯವಾಗಿ ಬೆಳೀತಾವೆ ಅಂತಲೂ ಕೂಡ ನಮ್ಮ ಈ ತೋಟದ ಶ್ರೀ ವನ್ನೇಗೌಡರವರು ಕೂಡ ಖುಷಿಪಟ್ಟಿದ್ದಾರೆ. ನಿಮಗೆ ವಿಶೇಷವಾಗಿ ತಿಳಿಸ್ಬೇಕಾಗಿರೋದು ಇಷ್ಟೇ, ಇವತ್ತು ಯಾವುದೇ ಕಾರಣಕ್ಕೂ ತಂತ್ರಜ್ಞಾನ ಆಗಲಿ ಮತ್ತು ಸಾವಯವ ಗೊಬ್ಬರದ ಬಗ್ಗೆ ಆಗಲಿ ರೈತರಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ರೈತರಿಗೆ ಸಾವಯವ ಗೊಬ್ಬರನ ಅಳವಡಿಸ್ಕೊಳ್ಳಿ, ಸಾವಯವ ಕಡೆ ಬನ್ನಿ ಅಂತ ಕರೆದಾಗ ಹೇಳ್ತಾರೆ ಸಾವಯವ ಗೊಬ್ಬರನ ಬಳಸ್ತಾ ಇದ್ದೀವಿ ಸರ್. ಸರಿ, ಏನು ಬಳಸ್ತಾ ಇದ್ದೀರಿ ಅಂತ ಹೇಳಿದಾಗ ಹೇಳ್ತಾರೆ ತಿಪ್ಪೆ ಗೊಬ್ಬರ ಬಳಸ್ತಾ ಇದ್ದೀನಿ. ಹಾಗಾದ್ರೆ ತಿಪ್ಪೆ ಗೊಬ್ಬರ ಬಳಸ್ಬಿಟ್ರೆ ಸಾಕಾ? ನಮ್ಮ ಗಿಡಕ್ಕೆ ಬೇರೆ ಯಾವುದೇ ಅಂಶ ಬೇಕಾಗಿಲ್ವಾ? ಈಗ ತಿಪ್ಪೆ ಗೊಬ್ಬರ ಬಳಸ್ಬಿಟ್ಟಾಗ ಏನು, ನಮ್ಮ ಗಿಡಕ್ಕೆ ಬರೀ ಸಾರಜನಕ ಅಂಶ ಸಿಗ್ತವೆ. ಮತ್ತು ಈ ರಂಜಕ ಪೊಟಾಷ್ ಅಂಶ ಯಾರು ಎಲ್ಲಿಂದ ಕೊಡ್ತೀರಾ ನೀವು? ಅದಕ್ಕೋಸ್ಕರನೇ ನಮ್ಮ ಸಂಸ್ಥೆಯಾದ ಮಂಗಲ ಕಿಸಾನ್ ಸಮೃದ್ಧಿ ಅನ್ನೋ ಗೊಬ್ಬರನ ತಯಾರಿಸಿ ಇವತ್ತು ರೈತರಿಗೆಲ್ಲ ಸಬ್ಸಿಡಿ ದರದಲ್ಲಿ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತೀವಿ. ಮತ್ತು ನಾವೇ ಖುದ್ದಾಗಿ ನಿಂತು ಗೊಬ್ಬರನೆಲ್ಲ ಹಾಕ್ಸಿ ಎಲ್ಲ ಇದು ಮಾಡಿಕೊಡ್ತಾ ಇದ್ದೀವಿ. ಅಣ್ಣ ಬನ್ನಿ, ಅಮ್ಮ ಬನ್ನಿ. ಬನ್ನಿ. ಈ ತೋಟದ ಮಾಲೀಕರಾದಂಥ ನಾಗಮ್ಮನವರು ಇವರೇ. ಈ ತೋಟನೆಲ್ಲ ಉಸ್ತುವಾರಿ ಕೂಡ ಇವರೇ ತಗೊಂಡಿರೋದು, ಇವರೇ ಕೂಡ ಮಾಡ್ತಾಯಿದ್ದಾರೆ.